ಬಿ ಟು ಬಿ ಮಾರ್ಕೆಟಿಂಗ್ ಅಂದ್ರೇನು? ಬಿ ಟು ಬಿ ಮಾರ್ಕೆಟಿಂಗ್ ಯಾಕೆ ಇಂಪಾರ್ಟು ಆ್ಯಂಡ್ ಬಿ ಟು ಬಿ ಮಾರ್ಕೆಟಿಂಗ್ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. 2025 ಅಲ್ಲಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟು. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ನೀವು ಅಕಸ್ಮಾತ್ ನೀವೇನಾದ್ರು ಈ ಚಾನಲ್‌ಗೆ ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನೋದು ಕೂಡ ಮರಿಬೇಡಿ. ಸೊ ಪ್ರತಿ ಸತಿ ನನ್ನ ವಿಡಿಯೋ ರಿಲೀಸ್ ಆಗ್ಬೇಕಾದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್‌ದ ವಿಡಿಯೋನ ನೀವು ಬೇಗ ಕೂಡ ನೋಡಬಹುದು. ಆಗ್ಲಿ ಆ್ಯಂಡ್ ಆಲ್ಸೋ ಈ ವಿಡಿಯೋ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ ಆ್ಯಂಡ್ ಜಾಸ್ತಿ ರೀಚ್ ಆದರೆ ಜಾಸ್ತಿ ವ್ಯೂಸ್ ಬರುತ್ತೆ. ಜಾಸ್ತಿ ವ್ಯೂಸ್ ಬಂದರೆ ಜಾಸ್ತಿ ಕಮೆಂಟ್ಸ್ ಬರುತ್ತೆ. ಜಾಸ್ತಿ ಕಮೆಂಟ್ಸ್ ಬಂದರೆ ನನಗೆ ಸ್ವಲ್ಪ ಖುಷಿ ಆಗುತ್ತೆ, ರೈಟ್? ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನನ್ನ ಒಂದು ವಾಟ್ಸ್ಆ್ಯಪ್ ಕಮ್ಯುನಿಟಿಗೆ. ದಯವಿಟ್ಟು ಆ ಕಮ್ಯುನಿಟಿಗೆ ಜಾಯ್ನ್ ಆಗೋದನ್ನ ಮರಿಬೇಡಿ. ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಬಿಸ್ನೆಸ್ ಮಾಡಬೇಕಂದ್ರೆ, ಆಂಟರ್‌ಪ್ರೆನ್ಯೂರ್‌ಶಿಪ್ ಮಾಡಬೇಕಂದ್ರೆ ದಯವಿಟ್ಟು ಈ ಡಿಸ್ಕ್ರಿಪ್ಷನ್ ಲಿಂಕ್‌ನ ಜಾಯ್ನ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಆಲ್ಸೋ ನನ್ನ ಗೂಗಲ್ ಆಡ್ಸ್ ಕೋರ್ಸ್ ಕನ್ನಡದಲ್ಲಿ ಏನಿದೆ, ವಿತ್ ಚಾಟ್ ಜಿಪಿಟಿ ಇಂಟಿಗ್ರೇಟೆಡ್ 100% ಪ್ರಾಕ್ಟಿಕಲ್ ಕೋರ್ಸ್ ನಾನು ಲಾಂಚ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನಾನು. ಓಕೆನಾ? ಈ ಒಂದು ಕೋರ್ಸ್ ಏನಂದ್ರೆ ನಿಮ್ಮ ಒಂದು ಮಾರ್ಕೆಟಿಂಗ್ ಫಂಡಮೆಂಟಲ್ಸ್ ಆಸ್ ಅ ಡಿಜಿಟಲ್ ಮಾರ್ಕೆಟರ್ ಆಗಿ ಹೇಗೆ ಥಿಂಕ್ ಮಾಡಬೇಕನ್ನೋದು ಜಾಸ್ತಿ ಒತ್ತಾಯ ಕೊಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ಎಲ್ಲ ಥರ ಬೇಸಿಕ್ಸ್ ಆಗಲಿ, ಸ್ವಲ್ಪ ಮೀಡಿಯಂ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಟೆಕ್ನಾಲಜಿ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಂಡು ಹೇಗೆ ಒಂದು ಗೂಗಲ್ ಆಡ್ಸ್ ಕ್ಯಾಂಪೇನ್ ರನ್ ಮಾಡ್ಬೋದು, ಹೇಗೆ ಸ್ಕೇಲ್ ಮಾಡ್ಬೋದು ಅನ್ನೋದು ಪ್ರತಿಯೊಂದು ಟರ್ಮ್ ಕೂಡ ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಅದನ್ನು ಎಕ್ಸ್ಪ್ಲೋರ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಚೆಕ್ ಮಾಡಿ. ಈ ಕೋರ್ಸ್ನ ನೀವು ತಗೊಂಡ್ರೆ ನಿಮ್ಮ ಒಂದು ಮಾರ್ಕೆಟಿಂಗ್ ಫಂಡಮೆಂಟಲ್ಸ್ ಏನಿರುತ್ತೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಒಂದು ಕೋರ್ಸ್ ಇಂದ ನಿಮಗೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದಕ್ಕೆ, ಅಂದ್ರೆ ನಿಮ್ಮ ಗೂಗಲ್ ಆಡ್ಸ್ ಕೋರ್ಸ್ ಏನೇ ಇಂಟರ್ವ್ಯೂ ರಿಲೇಟೆಡ್ ಇದ್ರು ನಾನು ಹೆಲ್ಪ್ ಮಾಡಿದ್ದೀನಿ. ಆ ಕಂಟೆಂಟ್ ಹಾಕಿದ್ದೀನಿ, ಪ್ರೀಮಿಯಂ ಕಂಟೆಂಟು. ಓಕೆನಾ? ದಯವಿಟ್ಟು ಈ ಕೋರ್ಸ್ನ ತಗೊಳ್ಳಿ ಆ್ಯಂಡ್ ನಿಮ್ಮ ನಾಲೆಜ್ ಜಾಸ್ತಿ ಮಾಡಿ. ಈಗ ಕಮಿಂಗ್ ಟು ದ ಟಾಪಿಕ್, ಬಿ ಟು ಬಿ ಮಾರ್ಕೆಟಿಂಗ್. ಸ್ನೇಹಿತರೆ, ಬಿ ಟು ಬಿ ಮಾರ್ಕೆಟಿಂಗ್ ಅಂದ್ರೆ ಏನು? ಓಕೆನಾ? ಬೇಸಿಕ್ ಡೆಫಿನೇಷನ್ ಏನದು ಗೊತ್ತಾ? ದ ಪ್ರೋಸೆಸ್ ಆಫ್ ಪ್ರಮೋಟಿಂಗ್ ಯುವರ್ ಪ್ರಾಡಕ್ಟ್ ಆರ್ ಸರ್ವಿಸಸ್ ಟು ಅದರ್ ಬಿಸ್ನೆಸ್, ನಾಟ್ ಎಂಡ್ ಕಸ್ಟಮರ್ಸ್. ಓಕೆನಾ? ಫೋಕಸ್ ಆನ್ ಬಿಲ್ಡಿಂಗ್ ಟ್ರಸ್ಟ್ ಅಂಡ್ ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ಬೈ ಅಡ್ರೆಸಿಂಗ್ ದ ಯುನೀಕ್ ನೀಡ್ಸ್ ಆಫ್ ದ ಆರ್ಗನೈಸೇಷನ್ ಅಂಡ್ ಡಿಸಿಷನ್ ಮೇಕರ್ಸ್. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಓಕೆನಾ? ಇಲ್ಲಿ ಫಸ್ಟ್ ಲೈನ್ ಹೇಳ್ತಿದೆ, ದ ಪ್ರೋಸೆಸ್ ಆಫ್ ಪ್ರಮೋಟಿಂಗ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಟು ಅದರ್ ಬಿಸ್ನೆಸ್. ನಮ್ದೊಂದು ಬಿಸ್ನೆಸ್ ಇದೆ. ಓಕೆನಾ? ಏನೇ ಬಿಸ್ನೆಸ್, ಎಕ್ಸಾಂಪಲ್ ಕೊಡ್ತೀನಿ. ನನ್ನೊಂದು ಬಿಸ್ನೆಸ್ ಇದೆ. ಓಕೆನಾ? ನಾನು ಇನ್ನೊಂದು ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡ್ತೀನಿ. ಓಕೆನಾ? ಅಲ್ಲಿ ಎಂಡ್ ಕಸ್ಟಮರ್ ನಾನೇನು ಹೆಲ್ಪ್ ಮಾಡ್ತಿಲ್ಲ. ಓಕೆನಾ? ಅಲ್ಲಿ ಎಂಡ್ ಕಸ್ಟಮರ್ ನಾನೇನು ಹೆಲ್ಪ್ ಮಾಡ್ತಿಲ್ಲ. ನಾನು ಹೆಲ್ಪ್ ಮಾಡ್ತಿರೋದು ಇನ್ನೊಂದು ಬಿಸ್ನೆಸ್‌ಗೆ. ಆಸ್ ಅ ಬಿಸ್ನೆಸ್ ನನ್ನೊಂದು ಪ್ರಾಡಕ್ಟ್ ಅಂಡ್ ಸರ್ವಿಸ್ ಇದೆ. ನನ್ನ ಪ್ರಾಡಕ್ಟ್ ಆರ್ ಸರ್ವಿಸು ಇನ್ನೊಂದು ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡುತ್ತದು. ಓಕೆ, ನಾನೊಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಓಕೆನಾ? ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ರಾಮೇಶ್ವರಂ ಕೆಫೆ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಓಕೆನಾ, ಅವರಲ್ಲಿ ನೀವು ನೋಡಿರ್ಬೋದು ಹಲವಾರು ತುಪ್ಪಗಳು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಂದಿನಿ ತುಪ್ಪ, ರೈಟ್? ಇಂಟರ್ವ್ಯೂಲಿ ಅವ್ರು ಹೇಳಿರ್ತಾರೆ, ರೈಟ್? ಅವರು ನಂದಿನಿ ತುಪ್ಪನೇ ಯೂಸ್ ಮಾಡ್ತಾರಂತ, ರೈಟ್? ಇಲ್ಲಿ ಏನಾಗುತ್ತೆ, ನಂದಿನಿ ಅನ್ನೋದು ಒಂದು ಬಿಸ್ನೆಸ್ ಇಲ್ಲಿ, ರೈಟ್? ಅವರು ತುಪ್ಪ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ರಾಮೇಶ್ವರಂ ಕೆಫೆ ಅವರು ಒಂದು ರೆಸ್ಟೋರೆಂಟ್, ರೈಟ್? ಸೊ ಒಂದು ಬಿಸ್ನೆಸ್ಸು ಇನ್ನೊಂದು ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡ್ತಿದೆ, ರೈಟ್? ಸೊ ಇಲ್ಲಿ ನೋಡಿ, ನಂದಿನಿ ಅವ್ರು ತುಪ್ಪನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ ತುಪ್ಪನ ರಾಮೇಶ್ವರಂ ಕೆಫೆ ಅವ್ರಿಗೆ ಸಪ್ಲೈ ಮಾಡ್ತಾರೆ, ರೈಟ್? ಸೊ ರಾಮೇಶ್ವರಂ ಕೆಫೆ ಏನ್ ಮಾಡ್ತಾರೆ, ಈ ತುಪ್ಪನ ತಗೊಂಡು ಅವರು ದೋಸೆಗೆ, ಇಡ್ಲಿಗೆ, ಯಾರ ಡಿಶಸ್ ಇರುತ್ತೋ ಎಂಡ್ ಕಸ್ಟಮರ್‌ಗೆ ಕೊಡ್ತಾರೆ. ಸೊ ನೀವು ಇಲ್ಲಿ ನೋಡಿದ್ರೆ ನಂದಿನಿ ಅವರು ಡೈರೆಕ್ಟ್ ಆಗಿ ಇವ್ರಿಗೆ ಏನು ಕೊಡ್ತಿಲ್ಲ. ಅಂದ್ರೆ ಆಫ್ ಕೋರ್ಸ್ ಅದನ್ನ ಸೆಲ್ ಮಾಡ್ತಾರೆ ಅವರು ಡೈರೆಕ್ಟ್ ಕಸ್ಟಮರ್‌ಗೆ. ಬಟ್ ಇಲ್ಲಿ ಈ ಒಂದು ಸೀನಿಯರ್ ಎಕ್ಸಾಂಪಲ್ ಅನ್ನು ನೋಡಿದ್ರೆ ನೀವು, ನಂದಿನಿ ಮ್ಯಾನುಫ್ಯಾಕ್ಚರರ್ಸ್ ತುಪ್ಪ ಏನು ಮ್ಯಾನುಫ್ಯಾಕ್ಚರ್ ಇದ್ದಾರೆ, ಅವರು ರಾಮೇಶ್ವರಂ ಕೆಫೆ ಅವರಿಗೆ ತುಪ್ಪನ ಸಪ್ಲೈ ಮಾಡ್ತಾರೆ. ರಾಮೇಶ್ವರಂ ಕೆಫೆ ಅವರು ಆ ತುಪ್ಪನ ತಗೊಂಡು ಅಡಿಗೆ ಮಾಡಿ ಅದನ್ನ ಎಂಡ್ ಕಸ್ಟಮರ್‌ಗೆ ಸರ್ವ್ ಮಾಡ್ತಾರೆ. ಸೊ ಇದನ್ನ ನಾವು, ಈ ಎಕೋಸಿಸ್ಟಮ್ ನಾವು ಬಿ ಟು ಬಿ ಮಾರ್ಕೆಟಿಂಗ್ ಅಂತ ಕರೆಯೋದು ಇದನ್ನ. ಓಕೆನಾ? ಇದು ಬಿ ಟು ಬಿ ಮಾರ್ಕೆಟಿಂಗ್ ಅಂದ್ರೆ ಒಂದು ಬಿಸ್ನೆಸ್ ಇನ್ನೊಂದು ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡೋದು. ಓಕೆನಾ? ನೀವು ಅಂತಿರ್ಬೋದು, ತೇಜಸ್ ಬಿಸ್ನೆಸ್ ಬಿ ಟು ಬಿ ಆಗಲಿ ಬಿ ಟು ಸಿ ಆಗಲಿ ಎರಡು ಸೇಮ್ ಇರುತ್ತಾ? ಖಂಡಿತ ಸೇಮ್ ಇರಲ್ಲ ಸ್ನೇಹಿತರೆ. ಬಿ ಟು ಬಿ ಅಪ್ರೋಚ್ ಬೇರೆ ಇರುತ್ತೆ, ಬಿ ಟು ಬಿ ಅಪ್ರೋಚ್ ಬೇರೆ ಇರುತ್ತೆ, ಬಿ ಟು ಸಿ ಅಪ್ರೋಚ್ ಬೇರೆ ಇರುತ್ತೆ. ಓಕೆನಾ? ಅದರ ಡಿಫರೆನ್ಸ್ ನಾನು ಹೇಳ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಿ ಟು ಸಿದು ಪ್ಲೇ ಬುಕ್ ಹೇಳ್ತೀನಿ. ಅದ್ರ ಬಿ ಟು ಬಿ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಏನು ಕೆಲವೊಂದು ಸ್ಟೆಪ್ಸ್ ಇದೆ ಅನ್ನೋದು ನಾನು ಬರೋಂಥ ವಿಡಿಯೋಲಿ ಹೇಳ್ತೀನಿ. ಕೊನೆ ತನಕ ನೋಡಿ. ಓಕೆನಾ? ಇಲ್ಲಿ ಮೇಜರ್ ನಾನು ಡಿಫರೆನ್ಸ್ ತೋರಿಸ್ತೀನಿ ಇಲ್ಲಿ. ಓಕೆನಾ? ಇದನ್ನ ನೀವು ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ಓಕೆನಾ? ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಒಂದು ಕರಿಯರ್‌ಗೆ, ನಿಮ್ಮ ಬಿಸ್ನೆಸ್‌ಗಾಗಲಿ, ರೈಟ್? ಸೊ ಇಲ್ಲಿ ನಾನು ಕೆಲವೊಂದು ಕಾಲಮ್ಸ್ ಮಾಡಿದ್ದೀನಿ, ಫ್ಯಾಕ್ಟರ್ಸ್ ಏನೇನು ಹೆಂಗಿರುತ್ತೆ ಅಂತ. ಬಿಸ್ನೆಸ್ ಟು ಬಿಸ್ನೆಸ್, ಬಿಸ್ನೆಸ್ ಟು ಕಸ್ಟಮರ್. ಓಕೆನಾ? ಇಲ್ಲಿ ಡೆಫಿನೇಷನ್ ನೋಡೋಣ. ಬಿ ಟು ಬಿ ಅಂದ್ರೆ ಏನು? ನಾನು ಆಗ್ಲೇ ಹೇಳ್ದಂಗೆ ಒಂದು ಬಿಸ್ನೆಸ್ಸು ಇನ್ನೊಂದು ಬಿಸ್ನೆಸ್‌ಗೆ ಹೆಲ್ಪ್ ಮಾಡುತ್ತೆ. ಬಟ್ ಬಿ ಟು ಸಿಲಿ ಡೈರೆಕ್ಟ್ ಕಸ್ಟಮರ್‌ಗೆ ಹೆಲ್ಪ್ ಅಂದ್ರೆ ನಂದಿನಿ ತುಪ್ಪದವರು ಡೈರೆಕ್ಟ್ ಆಗಿ ಎಂಡ್ ಕಸ್ಟಮರ್‌ಗೆ ಅವರು ಸರ್ವ್ ಮಾಡ್ತಾರೆ. ಸೊ ಈಗ ಒಂದು ಕಂಪನಿ ಬಿ ಟು ಬಿ, ಬಿ ಟು ಸಿ ಎರಡು ಇರ್ಬೋದಾ? ಯೆಸ್, ಇರ್ಬೋದು. ಈಗ ನಾನು ಹೇಳಿದ್ನಲ್ಲ, ನಂದಿನಿ ಮ್ಯಾನುಫ್ಯಾಕ್ಚರರ್ಸ್ ಅವರು ಬಿ ಟು ಬಿ, ಬಿ ಟು ಸಿ ಎರಡು ಮಾಡ್ತಾರೆ. ಬಟ್ ಕೆಲವೊಂದು ಕಂಪನಿಗಳಿರುತ್ತೆ, ಅಲ್ಲಿ ಅವರು ಬರೀ ಬಿ ಟು ಬಿ ಇರ್ತಾರೆ. ಇಲ್ಲ ಕೆಲವೊಂದು ಕಂಪನಿಗಳು ಬಿ ಟು ಸಿ ಇರ್ತಾರೆ, ರೈಟ್? ಈಗ ಎಕ್ಸಾಂಪಲ್ ಬಿ ಟು ಬಿ ತಗೋಬೇಕಂದ್ರೆ ನಾನು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ. ಬಿ ಟು ಸಿ ಅಂದ್ರೆ ನಿಮ್ಗೆ ಝೊಮ್ಯಾಟೊ, ಸ್ವಿಗ್ಗಿ,
ಈ ಬ್ಲಿಂಕಿಟ್ ಏನೇನಿದೆಯಲ್ಲ ಅದೆಲ್ಲ ಬಿ2ಸಿ. ಯಾಕಂದ್ರೆ ಅವ್ರದ್ದೊಂದು ಬಿಸ್ನೆಸ್ ಇದೆ. ಆ ಬಿಸ್ನೆಸ್ ಡೈರೆಕ್ಟ್ ಕಸ್ಟಮರ್‌ಗೆ ಹೆಲ್ಪ್ ಮಾಡ್ತಾರೆ. ನಿಮ್ಮ ತರ ಕಸ್ಟಮರ್ಸ್‌ಗೆ, ರೈಟ್? ಸೊ ಈ ಡೆಫಿನೇಷನ್ ಪ್ರಕಾರ ಸೆಲ್ಲಿಂಗ್ ಪ್ರಾಡಕ್ಟ್ ಸರ್ವಿಸ್ ಟು ಬಿಸ್ನೆಸಸ್. ಇಲ್ಲಿ ಸೆಲ್ಲಿಂಗ್ ಪ್ರಾಡಕ್ಟ್ ಸರ್ವಿಸ್ ಡೈರೆಕ್ಟ್ಲಿ ಟು ದ ಕನ್ಸ್ಯೂಮರ್. ಓಕೆನಾ? ಯಾರು ಕನ್ಸ್ಯೂಮ್ ಮಾಡ್ತಾರೋ ಪ್ರಾಡಕ್ಟ್ ಅವ್ರಿಗೆ ಡೈರೆಕ್ಟಾಗಿ ಸೆಲ್ ಮಾಡೋದು. ಟಾರ್ಗೆಟ್ ಆಡಿಯನ್ಸ್ ಯಾರು? ಕಂಪನೀಸು, ಎಂಟರ್ಪ್ರೈಸಸ್, ಡಿಸಿಷನ್ ಮೇಕರ್ಸ್. ಎಂಟರ್ಪ್ರೈಸ್ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಆರ್ಗನೈಸೇಷನ್, ಕಂಪನೀಸ್ಗಳು. ಓಕೆನಾ? ಅಂಥವ್ರಿಗೆ ಅಕಸ್ಮಾತ್ ನಿಮ್ನ ಸಾಫ್ಟ್ವೇರ್ ಕಂಪನಿ ಇದ್ರೆ, ಓಕೆನಾ, ಏನಾದ್ರು HR ರಿಲೇಟೆಡ್ ಸಾಫ್ಟ್ವೇರ್ ಇದ್ರೆ ನೀವು ಬಿಲ್ಡ್ ಮಾಡಿದ್ರೆ, ಓಕೆನಾ, ನೀವು ಸಾಫ್ಟ್ವೇರ್ ಇಂಜಿನಿಯರ್, ನೀವೊಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದೀರಾ ಅಂತ ಅನ್ಕೋಣ. ಈ ಸಾಫ್ಟ್ವೇರ್ ನೀವು ಯಾರಿಗೆ ಕೊಡ್ತೀರಾ? ಎಂಡ್ ಕನ್ಸ್ಯೂಮರ್ ಕೊಡೋಕ್ಕಾಗತ್ತಾ? ಕೊಡೋಕೆ ಆಗಲ್ಲ. ಯಾಕಂದ್ರೆ ಅವ್ರು ಸಾಫ್ಟ್ವೇರ್ ತಗೊಂಡು ಏನ್ ಮಾಡ್ತಾರೆ, ಅದನ್ನ ನೀವೇನ್ ಮಾಡ್ತೀರಾ, ಕಂಪನಿಗೆ ಹೋಗಿ ಕೊಡ್ತೀರಾ. ಆ ಕಂಪನಿಯವರು ಆ HR ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ತಮ್ಮ ಆರ್ಗನೈಸೇಷನ್ ಟ್ರ್ಯಾಕಿಂಗ್ ಮಾಡ್ತಾರೆ, ರೈಟ್? ಈ ಟಾರ್ಗೆಟ್ ಆಡಿಯನ್ಸ್ ಯಾರು? ಬಿ2ಸಿಲಿ ಇಂಡಿವಿಜುವಲ್ ಕಸ್ಟಮರ್ಸ್, ರೈಟ್? ಎಕ್ಸಾಂಪಲ್ ಇಂಡಿಯಾದಲ್ಲಿ ಝೋಹೋ. ಸಾಫ್ಟ್ವೇರ್ ನಾನು ಹೇಳಿದ್ರೆ, ಮತ್ತೆ ಇಂಡಿಯಾ ಮಾರ್ಟ್, ರೈಟ್? ಇಂಡಿಯಾ ಮಾರ್ಟ್ ಬಿ2ಬಿ ಮಾರ್ಕೆಟ್ ಪ್ಲೇಸ್, ರೈಟ್? ಝೋಹೋ ಏನ್ ಮಾಡ್ತಾರೆ, ಅವ್ರದ್ದೊಂದು ಸಾಫ್ಟ್ವೇರ್ಗಳಿದೆ. ಆ ಸಾಫ್ಟ್ವೇರ್ ಕಂಪನೀಸ್ಗೆ ಕೊಡ್ತಾರೆ. ಇಂಡಿಯಾ ಮಾರ್ಟ್ ಅವರು ಹೋಲ್ಸೇಲ್ ಎಲ್ಲ ಪ್ರಾಡಕ್ಟ್ಸ್ ತಗೋತಾರೆ ಅಂಡ್ ಅವರು ಆಮೇಲೆ ಮಾರ್ಕೋತಾರೆ. ಓಕೆನಾ? ಇಲ್ಲಿ ಬಿ2ಸಿ ಅಂದ್ರೆ ಫ್ಲಿಪ್ಕಾರ್ಟ್ ಮತ್ತೆ ಬಿಗ್ ಬಾಸ್ಕೆಟ್. ಸೊ ಅಂದ್ರೆ ಈಗ ಫ್ಲಿಪ್ಕಾರ್ಟ್ ಅವರು ಬೇರೆ ತಗೋತಾರೆ, ಬಟ್ ಇನ್ನೊಂದು ಸೈಡ್ ನೋಡೋಣ ಅಲ್ಲಿ. ಓಕೆನಾ? ಫ್ಲಿಪ್ಕಾರ್ಟ್ ನೀವು ಆರ್ಡರ್ ಮಾಡ್ತೀರಾ, ಡೈರೆಕ್ಟ್ ನಿಮ್ಗೆ ಬರುತ್ತೆ, ರೈಟ್? ಪರ್ಚೇಸ್ ಡಿಸಿಷನ್, ಇಲ್ಲಿ ಯಾರು ಪರ್ಚೇಸ್ ಮಾಡ್ತಿರೋದು? ಡಿಸಿಷನ್ ಈಗ ಆ ಸಾಫ್ಟ್ವೇರ್ ತಗೋಬೇಕೋ ಬೇಡೋ, ಆ ಪ್ರಾಡಕ್ಟ್ ತಗೋಬೇಕೋ ಬೇಡ ಅನ್ನೋ ಡಿಸಿಷನ್ ಮಾಡೋದು ಕಂಪ್ನಿಲಿ ಡಿಸಿಷನ್ ಮೇಕರ್ಸ್ ಇರ್ತಾರೆ. CEO ಇರ್ತಾರೆ, ಮ್ಯಾನೇಜರು, HR, VP, ಹೆಡ್ ಆಫ್ ಮಾರ್ಕೆಟಿಂಗು, ತುಂಬಾ ದೊಡ್ಡ ದೊಡ್ಡ ಪೊಸಿಷನ್ ಇರ್ತಾರೆ, ಡಿಸಿಗ್ನೇಷನ್ ಇರ್ತಾರೆ. ಅವ್ರು ಡಿಸಿಷನ್ ಮಾಡ್ತಾರೆ ಈ ಸಾಫ್ಟ್ವೇರ್ ಬೇಕೋ ಬೇಡೋ ಅಂತ. ಬಟ್ ಬಿ2ಸಿಲಿ ನಿಮ್ಮ ತರ ಒಬ್ಬ ಸಾಮಾನ್ಯ ಜನ ಏನು ಇರುತ್ತೆ, ಅವ್ರು ಡಿಸಿಷನ್ ಮಾಡ್ತೀವಿ ತಗೋಬೇಕೋ ಬೇಡೋ ಅಲ್ಲ. ಈ ಫಾರ್ ಎಕ್ಸಾಂಪಲ್ ಝೊಮ್ಯಾಟೋಲಿ ನನಗೆ ಯಾವ ತರ ಫುಡ್ ಬೇಕು, ಯಾವ ತರ ವೆಜ್ ಬೇಕಾ ನಾನ್ ವೆಜ್ ಬೇಕಾ ಆರ್ಡರ್ ಮಾಡಿ ಡಿಸಿಷನ್ ನನ್ನ ಕೈಲಿ ಇರುತ್ತೆ, ರೈಟ್? ಬಟ್ ಇಲ್ಲಿ ಡಿಸಿಷನ್ ಮೇಕಿಂಗ್ ಯಾರಿರುತ್ತೆ ಬಿ2ಬಿಲಿ? ತುಂಬಾ ದೊಡ್ಡ ಡಿಸಿಗ್ನೇಷನ್ ಇರೋರು. ಸೇಲ್ ಸೈಕಲ್ ಲಾಂಗರ್ ಇದೆ, ಓಕೆನಾ? ಯಾಕತ್ತಾ, ಅಲ್ಲಿ ಬಿ2ಬಿಗೆ ಒಂದು ಸಾಫ್ಟ್ವೇರ್ ನೀವು ತಗೋತೀರ ಅಂದ್ರೆ ಡೈರೆಕ್ಟ್ ಆಗಿ ನೀವು ಹೋಗಿ ಮಾರಕ್ಕಾಗಲ್ಲ. ಅಲ್ಲಿ ಹಲವಾರು ಸ್ಟೆಪ್ಸ್ಗಳಿದೆ. ಅಲ್ಲಿ ಫಸ್ಟ್ ನಿಮ್ಮ ಫಿನಾನ್ಸ್ ಟೀಮ್ ಅಪ್ರೂವ್ ಮಾಡಬೇಕು. ಅಲ್ಲಿ ಆಮೇಲೆ ನಿಮ್ಮ ಕೋ ಫೌಂಡರ್ ಅಪ್ರೂವ್ ಮಾಡಬೇಕು. ಹೆಡ್ ಆಫ್ ಮಾರ್ಕೆಟಿಂಗು, ಹೆಡ್ ಆಫ್ ಸೇಲ್ಸ್, ಯಾರೇನು ಇರುತ್ತೆ ಸಾಫ್ಟ್ವೇರ್, ಓಕೆನಾ? ಡಿಸಿಷನ್ ಮೇಕರ್ಸ್, ಹಲವಾರು ಡಿಸಿಷನ್ ಮೇಕರ್ಸ್ಗಳು ಇರ್ತಾರೆ. ಅದು ಹೆಂಗಿದೆ ಅಂದ್ರೆ, ಒಂದು ಹುಡುಗ ಹುಡುಗಿ ಅವ್ರು ಪ್ರೀತಿ ಮಾಡಿದ್ರಂತ ಹೇಳೋದಕ್ಕೆ ಎಷ್ಟು ಜನ ಇರ್ತಾರೆ ಅಲ್ಲಿ, ಓಕೆನಾ? ಅದನ್ನ ಅವ್ರೆಲ್ಲರೂ ಕನ್ವಿನ್ಸ್ ಮಾಡಬೇಕು. ಇದೇ ತರ ಸೇಮ್ ಬಿ2ಬಿಲಿ ಅದೇ ಆಗೋದು, ಓಕೆನಾ? ಇಲ್ಲಿ ಮಲ್ಟಿಪಲ್ ಡಿಸಿಷನ್ ಮೇಕರ್, ಇಲ್ಲಿ ಇಂಡಿವಿಜುವಲ್ ಡಿಸಿಷನ್, ಕ್ವಿಕ್ ಬೈಯಿಂಗ್ ಪ್ರೊಸೆಸ್. ಇಲ್ಲಿ ನಂಗೆ ಅಕಸ್ಮಾತ್ ಊಟ ಬೇಕಾದ ತಕ್ಷಣ ನಾನು ಆರ್ಡರ್ ಮಾಡ್ಬೋದು. ಸೊ ಸೇಲ್ಸ್ ಸೈಕಲ್ ಅಷ್ಟು ತುಂಬಾ ಶಾರ್ಟ್ ಇದೆ. ಮಾರ್ಕೆಟಿಂಗ್ ಅಪ್ರೋಚ್ ಫೋಕಸ್ ಆನ್ ರಿಲೇಶನ್ಶಿಪ್ ಬಿಲ್ಡಿಂಗ್, ಲಿಂಕ್ಡ್ಇನ್ ಅಂಡ್ ಇಮೇಲ್ ಮಾರ್ಕೆಟಿಂಗ್, ವೆಬಿನಾರ್ಸ್. ಸೊ ಇಲ್ಲಿ ರಿಲೇಶನ್ಶಿಪ್ ಬಿಲ್ಡಿಂಗ್ ಮೇಲೆ ಹೋಗುತ್ತೆ. ಬಿ2ಬಿಲಿ ಮೇಜರ್ ಇಂಪಾರ್ಟೆಂಟ್ ಏನು ಗೊತ್ತಾ? ರಿಲೇಶನ್ಶಿಪ್ ಮೇಲೆ ಹಿಡಿಯೋದು. ಫಾರ್ ಎಕ್ಸಾಂಪಲ್, ನಾಳೆ ನಂದಿನಿ ತುಪ್ಪದವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಅನ್ಕೊಳ್ಳಿ, ನಾವು ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತೀವಿ, ಈ ತರ ಒಂದು ಪ್ರೋಗ್ರಾಮ್ ಇದೆ ಅಂದ್ರೆ, ಹಲವಾರು ಬಿಸ್ನೆಸ್ಗಳು ಬಂದು ಆ ಒಂದು ಬ್ರ್ಯಾಂಡ್ಗೆ, ಆಗಲಿ ನಂದಿನಿ ಅವ್ರಿಗೆ ಒಂದು ಬ್ರ್ಯಾಂಡ್ ಇದೆ, ರೈಟ್? ಆ ಬ್ರ್ಯಾಂಡ್ ಯೂಸ್ ಮಾಡ್ಕೊಂಡವರು ಒಳ್ಳೆ ಕೆಲಸಕ್ಕೆ ರಿಲೇಶನ್ಶಿಪ್ನ ಬಿಲ್ಡ್ ಮಾಡ್ಕೋಬಹುದು, ರೈಟ್? ಸೊ ನಾನು ಹೇಳೋದು ರಿಲೇಶನ್ಶಿಪ್ ಬಿಲ್ಡಿಂಗ್ ಮೇಲೆ ಫೋಕಸ್ ಮಾಡಿ. ಬಟ್ ಬಿ2ಸಿ ಏನ್ ಗೊತ್ತಾ? ಫೋಕಸ್ ಆನ್ ಮಾಸ್ ಮಾರ್ಕೆಟಿಂಗ್. ನೀವು ಈ ಝೊಮ್ಯಾಟೋ ಅವ್ರ ಆ್ಯಡ್ ನೋಡಿ, ಸ್ವಿಗ್ಗಿ ಅವ್ರ ಆ್ಯಡ್ ನೋಡಿ, ಡನ್ಝೋ ಆ್ಯಡ್ಸು, ಮತ್ತೆ ಹಲವಾರು ಯಾವ್ದಾದ್ರು ಈ ಒಂದು ಪಾಪ್ಯುಲರ್ ಆ್ಯಪ್ಸ್ಗಳು ನೋಡಿ, ಮಾಸ್ ಮಾರ್ಕೆಟಿಂಗು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಯೂಸ್ ಮಾಡ್ತಾರೆ, ರೈಟ್? ಸೊ ಬಿ2ಸಿಲಿ ಆ ಥರ ಪ್ರಾಡಕ್ಟ್ ಟಿಕೆಟ್ ಪ್ರೈಸಿಂಗ್ ಏನಿದೆ, ಹೈಯರ್ ಟಿಕೆಟ್ ಸೈಜ್, ರೈಟ್? ಸೊ ನೀವು ಒಂದು ಸಾಫ್ಟ್ವೇರ್ ತಗೋತೀರ ಅಂದ್ರೆ ಅದಕ್ಕೆ ಒಂದು 3, 4, 5 ಲಕ್ಷ ಆಗುತ್ತೆ ಒಂದು ಸಾಫ್ಟ್ವೇರ್ಗೆ, ಓಕೆನಾ? ತುಂಬಾ, ಬಟ್ ಎಷ್ಟು ಕಷ್ಟ ಇದೆ, ಓಕೆನಾ? ಬಟ್ ಆ ಟಿಕೆಟ್ ಸೈಜ್ ನೋಡಿ, ಇಟ್ ಈಸ್ ಆಲ್ ವರ್ತ್ ಲಾಸ್ಟಲ್ಲಿ ಫೈಟ್ ಮಾಡ್ಬೇಕಾರೆ, ಓಕೆನಾ? ಮತ್ತೆ ಇದ್ರ ಫಿಕ್ಸ್ಡ್ ಪ್ರೈಸಿಂಗ್, ಲೋವರ್ ಟಿಕೆಟ್ಸ್. ಅದೀಗ ನೀವೊಂದು ಫುಡ್ ಆರ್ಡರ್ ಮಾಡ್ತೀರಾ, ಓಕೆನಾ? ಅದೆಷ್ಟು ಒಂದು 300-500 ರೂಪಾಯಿ ಇರುತ್ತೆ, ಇಲ್ಲ 200 ರೂಪಾಯಿ. ಸೊ ಇಟ್ ಈಸ್ ವೆರಿ ಅಫೋರ್ಡೆಬಲ್ ಫಾರ್ ಎಂಡ್ ಕಸ್ಟಮರ್. ಸೊ ಎಕ್ಸಾಂಪಲ್ ಆಫ್ ಸೇಲ್, ಎ ಕಂಪನಿ ಬೈಯಿಂಗ್ 100 ಲ್ಯಾಪ್ಟಾಪ್ಸ್ ಫಾರ್ ಇಟ್ಸ್ ಎಂಪ್ಲಾಯೀಸ್, ಓಕೆನಾ? ವೆರಿ ಸಿಂಪಲ್. ಅಕಸ್ಮಾತ್ ಏನಾದರೂ ಲ್ಯಾಪ್ಟಾಪ್ ಸಪ್ಲೈಯರ್ ಇದ್ರೆ ನಿಮ್ಗೆ ಎಂಡ್ ಕಸ್ಟಮರ್ ಯಾರು? ಅಫ್ಕೋರ್ಸ್ ಕಂಪನೀಸ್, ಬಿಕಾಸ್ ಕಂಪನೀಸ್ಗೆ ಲ್ಯಾಪ್ಟಾಪ್ಸ್ ಬೇಕು, ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸ್, ರೀಫರ್ನಿಶ್ ಲ್ಯಾಪ್ಟಾಪ್ಸ್, ರೈಟ್? ಅದನ್ನು ನೀವು ಮಾಡ್ಬೋದು. ಎಕ್ಸಾಂಪಲ್, ಎ ಪರ್ಸನ್ ಬೈಯಿಂಗ್ ಎ ಸಿಂಗಲ್ ಲ್ಯಾಪ್ಟಾಪ್ ಫಾರ್ ಪರ್ಸನಲ್ ಯೂಸ್, ರೈಟ್? ಅಕಸ್ಮಾತ್ ಡೆಲ್ಲು, HP ಅವರೆಲ್ಲ ಏನು ಮಾಡ್ತಾರೆ, ಡೈರೆಕ್ಟಾಗಿ ಎಂಡ್ ಕಸ್ಟಮರ್ಗೆ ಮಾರ್ತಾರೆ, ರೈಟ್? ಸೊ ಈಗ ಬಿ2ಬಿ ಮಾರ್ಕೆಟಿಂಗ್ ಮಾಡೋ ಒಂದು ಪ್ಲೇ ಬುಕ್ ಇದೆ. ಪ್ಲೇ ಬುಕ್ ಅಂದ್ರೆ ಏನ್ ಗೊತ್ತಾ? ಇದು ಮಾಡೋಕ್ಕೆ ತುಂಬಾ ಸೂಕ್ತವಾಗಿದೆ. ಇದನ್ನ ಮಾಡಲೇಬೇಕು. ಒಂದು ಬಿ2ಬಿ ಮಾರ್ಕೆಟಿಂಗ್ ಮಾಡಿ, ಇದು ಒಂದೊಂದೇ ಅಂದ್ರೆ ಏನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಓಕೆನಾ? ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬಿ2ಬಿ ಮಾರ್ಕೆಟಿಂಗ್ ಇದ್ರಲ್ಲಿ ಏನೇನು ಬೇಕು, ಫಸ್ಟ್ ನಿಮ್ಮ ICP ಅಂದ್ರೆ ಐಡಿಯಲ್ ಕಸ್ಟಮರ್ ಪ್ರೊಫೈಲ್. ನಿಮ್ಮ ಐಸಿಪಿ ಹೆಂಗ್ ಮಾಡೋದಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು, ಬಿಕಾಸ್ ಈ ವಿಡಿಯೋದ ಒಂದು ಲಿಮಿಟೆಡ್ ಟೈಮ್ ಇದೆ, ಓಕೆನಾ? ICP ಅಂದ್ರೇನು, ಈ ಐಡಿಯಲ್ ಕಸ್ಟಮರ್ ಪ್ರೊಫೈಲ್ ಅಂದ್ರೆ ನಿಮ್ಮ ಕಸ್ಟಮರ್ ಯಾರು, ಓಕೆನಾ? ಅವ್ರ ಕಂಪ್ಲೀಟ್ ಜಾತಕ, ಅವ್ರು ಎಷ್ಟು ಗಂಟೆ ಎದ್ದೇಳ್ತಾರೆ, ಎಷ್ಟು ಗಂಟೆ ಮಲಗ್ತಾರೆ, ಅವ್ರ ಇಂಟ್ರೆಸ್ಟ್ ಏನು, ಅವ್ರ ಗೋಲ್ಸ್ ಏನು, ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ, ಅವ್ರಿಗೆ ಏನು ಮೋಟಿವೇಶನ್ ಏನು, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಅವ್ರು ಎಷ್ಟು ಸ್ಯಾಲರಿ ಅರ್ನ್ ಮಾಡ್ತಾರೆ, ಕಂಪ್ಲೀಟ್ ಜಾತಕ, ಓಕೆನಾ? ನಿಮ್ಮ ಕಸ್ಟಮರ್ ಬಗ್ಗೆ ನಿಮ್ಗೆ ತಲೆಯಲ್ಲಿ
ಕಂಪ್ಲೀಟ್ ಜಾತಕ ಬೇಕು. ಅವ್ರು ಎದ್ದೋಳದಿಂದ ಮಲ್ಗೋವರೆಗೂ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ, ನನ್ನ ಪ್ರಾಡಕ್ಟ್ ಹೇಗೆ ಸಾಲ್ವ್ ಮಾಡುತ್ತೆ, ಇದು ಕಂಪ್ಲೀಟ್ ಜರ್ನಿ ಗೊತ್ತಿರಬೇಕು. ಅಕಸ್ಮಾತ್ ಅವರು ನಿಮ್ಮ ಪ್ರಾಡಕ್ಟ್ ಸರ್ವಿಸ್ನ ಬೇಕಂದ್ರೆ ಅವ್ರು ಗೂಗಲ್ ಏನು ಹುಡುಕ್ತಾರೆ. ಸೊ ಈ ಜರ್ನಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದನ್ನು ನಾವು ಐಡಿಯಲ್ ಕಸ್ಟಮರ್ ಪ್ರೊಫೈಲ್ ಅಂತ ಕರಿತೀವಿ. ಓಕೆನಾ. ಬಿಲ್ಡ್ ಕಾಂಟೆಂಟ್ ಸ್ಟ್ರಾಟಜಿ ಫಾರ್ ಟ್ರಸ್ಟ್. ಓಕೆನಾ. ಕಾಂಟೆಂಟ್ ಸ್ಟ್ರಾಟಜಿ ಏನಕ್ಕೆ ಅಂದರೆ, ಈಗ ನಾನು ನಿಮಗೆ ನನ್ನೊಂದು ಬಿಸ್ನೆಸ್ ಇದೆ. ಓಕೆನಾ. ಮಾರ್ಕೆಟಿಂಗ್ ಮನೆ ಬಿಸ್ನೆಸ್, ರೈಟ್. ಓಕೆನಾ. ನಾನು B2C ಇದ್ದೀನಿ. ಓಕೆನಾ. ಫಾರ್ ಎಕ್ಸಾಂಪಲ್, ನೀವೊಂದು ಕಂಪ್ನಿ ನಡೆಸ್ತಾರೆ ಅನ್ಕೊಂಡು, ನೀವೊಂದು ಕಂಪ್ನಿ ನಡೆಸ್ತಾ ಇರ್ತೀರಾ. ಆ ಕಂಪ್ನಿ ನಿಮಗೆ ಮಾರ್ಕೆಟಿಂಗ್ ಟೀಮ್ ಇರುತ್ತೆ. ಆ ಮಾರ್ಕೆಟಿಂಗ್ ಟೀಮ್ಗೆ ನಾನು ಬಂದು ಹೆಲ್ಪ್ ಮಾಡ್ತೀನಿ, ಮಾರ್ಕೆಟಿಂಗ್ ಹೇಳ್ಕೊಡ್ತೀನಿ. ಓಕೆನಾ. ಸೊ ಈಗ ನಿಮ್ಮ ಕಂಪ್ನಿ ಇರೋರಿಗೆ ಮಾರ್ಕೆಟಿಂಗ್ ಬರಲ್ಲ. ಸೊ ನೀವೇನು ಮಾಡ್ತೀರಾ, ನಾನು ಈ ಥರ ಕಂಟೆಂಟ್ ಕ್ರಿಯೇಟ್ ಮಾಡಿ, ನಾನು ಏನು ನನ್ನ ಯೂಟ್ಯೂಬ್ ಚಾನಲ್ ಇದೆ, ಹಲವಾರು ಕಂಟೆಂಟ್ ಮಾಡಿದ್ದೀನಿ ನಾನು. ಓಕೆನಾ. ಈ ಕಂಟೆಂಟ್ ನಾನು ಏನಕ್ಕೆ ಮಾಡಿದ್ದೀನಿ ಅಂದರೆ, ನಾನು ನಿಮಗೆ ಟ್ರಸ್ಟ್ನ ವಿನ್ ಮಾಡ್ಬೇಕು ನಾನು. ಬಿಕಾಸ್ ಐ ಹ್ಯಾವ್ ಟು ಶೋ ಮೈ ಎಕ್ಸ್ಪರ್ಟೀಸ್. ನನಗೆ ಈ ವಿಷಯ ಗೊತ್ತು ಅನ್ನೋದಕ್ಕೆ ನಾನು ಪ್ರೂವ್ ಮಾಡಬೇಕು. ಇದಕ್ಕೆ ನಾನು ಬಂದರೆ ಹೇಳಿದ್ರೆ ಆಗುತ್ತಾ? ಆಗೋದಿಲ್ಲ. ನಾನು ಈ ಥರ ಡಿಸ್ಟ್ರಿಬ್ಯೂಷನ್ ಏನಿದೆ, ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ. ಸೊ ದಟ್ ಜಾಸ್ತಿ ಜನ ನೋಡ್ತಾರೆ, ಡಿಸ್ಟ್ರಿಬ್ಯೂಷನ್ ಬಿಲ್ಡ್ ಆಗುತ್ತೆ. ಯಾವಾಗ ನಾನು ಈ ಥರ ವ್ಯಾಲ್ಯೂಬಲ್ ಕಾಂಟೆಂಟ್ ನಿಮಗೆ ಕೊಡ್ತೀನಿ, ನಿಮಗೆ ಆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ನಿಮಗೊಂದು ಏನೋ ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗುತ್ತೆ. ಓಕೆ, ಇವರು ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಕಾಂಟೆಂಟ್ ಸ್ಟ್ರಾಟಜಿ ನಾನು ಬಿಲ್ಡ್ ಮಾಡಿರೋದು. ಓಕೆನಾ. ಅಂದರೆ ಕ್ರಿಯೇಟ್ ಎ ಲೀಡ್ ಮ್ಯಾಗ್ನೆಟ್ ಫಾರ್ ಡೇಟಾ ಕಲೆಕ್ಷನ್. ಲೀಡ್ ಮ್ಯಾಗ್ನೆಟ್ ಅಂದ್ರೆ ಏನು? ನಾನೀಗ ಅಕಸ್ಮಾತ್ ನಿಮ್ಮ ಡೇಟಾ ಬೇಕು. ಓಕೆನಾ. ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ನಿಮ್ಮ ನೇಮ್, ಇಮೇಲ್ ಐ ಡಿ, ಫೋನ್ ನಂಬರ್ ಬೇಕು. ಹೇಗೆ ಫ್ರೀಯಾಗಿ ತೊಗೊಳಕ್ಕಾಗತ್ತಾ? ಇಟ್ ಡಸಂಟ್ ಮೇಕ್ ಸೆನ್ಸ್. ನಾವೇನಾದರೂ ವಾಪಸ್ ಕೊಡ್ಬೇಕು ನಿಮಗೆ, ನೀವು ಅದಕ್ಕೆ ಇನ್ ರಿಟರ್ನ್ ಆಗಿ ನಿಮ್ಮ ಇನ್ಫಾರ್ಮೇಷನ್ ಕೊಡ್ತೀರಾ. ಸೊ ನಾನು ಏನು ಕೊಡ್ತೀನಿ, ನೀವು ಅಕಸ್ಮಾತ್ ಈ ವಿಡಿಯೋ ನೋಡ್ತಿದ್ರೆ, ಫಾರ್ ಎಕ್ಸಾಂಪಲ್, ಓಕೆ, ನಾನು ಹೇಳ್ತೀನಿ, ಅಕಸ್ಮಾತ್ ನೀವೇನೋ ಈ ವಿಡಿಯೋ ನೋಡ್ತಿದ್ರೆ, ನಿಮ್ಗೆ ಈ ಒಂದು PDF ಬೇಕಂದ್ರೆ, ಈ ಟೆಂಪ್ಲೇಟ್ ಬೇಕಂದ್ರೆ, ದಯವಿಟ್ಟು ನೀವು ಕೆಳಗಿರೋ ಫಾರ್ಮ್ ಫಿಲ್ ಮಾಡಿ ನಿಮ್ಮ ನೇಮ್, ಇಮೇಲ್ ಐ ಡಿ, ನಂಬರ್ ಹಾಕಿ. ಸೊ ದಟ್ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದ್ಬಿಟ್ಟು ಒಂದು ಈ PDF ಬುಕ್ ಸಿಗುತ್ತೆ. ಈ PDF ಬುಕ್ನ ನೀವು ತೊಗೊಳ್ಳಿ. ಆ PDF ಬುಕ್ಗೋಸ್ಕರ ನೀವೇನು ಮಾಡ್ತೀರಾ, ನಿಮ್ಮ ನೇಮ್, ಇಮೇಲ್ ಐ ಡಿ, ಫೋನ್ ನಂಬರ್ ಹಾಕ್ತೀರಾ, ನಿಮ್ಮ ಡೇಟಾ ಒಂದು ಚೇಂಜ್ ಮಾಡ್ಕೋತೀರಾ. ಓಕೆನಾ. ಆಮೇಲೆ ಇದೇನಾಗುತ್ತೆ, ಮಲ್ಟಿ ಟಚ್ ಪಾಯಿಂಟ್ ಔಟ್ರೀಚ್ ಸ್ಟ್ರಾಟಜಿ. ಈಗ ನೀವೇನಾದರೂ ಬರೀ ಯೂಟ್ಯೂಬೇ ಯೂಸ್ ಮಾಡ್ತೀರಾ, ಫಸ್ಟ್ ಟೈಮ್ ನೋಡಿ ಸುಮ್ಮನೆ ಆಗಲ್ಲ. ಇನ್ಸ್ಟಾಗ್ರಾಮ್ ನೋಡ್ತೀರಾ, ಲಿಂಕ್ಡ್ಇನ್ ನೋಡ್ತೀರಾ, ಹಲವಾರು ಕಡೆ ನೀವು ಮಲ್ಟಿ ಟಚ್ ಪಾಯಿಂಟ್ ಔಟ್ರೀಚ್ ಸ್ಟ್ರಾಟಜಿ. ನೀವು ಇನ್ಸ್ಟಾಗ್ರಾಮ್ ಇದ್ದೀರಾ, ಲಿಂಕ್ಡ್ಇನ್ ಇರ್ತೀರಾ, ಎಲ್ಲ ಕಡೆ ಬಂದು ನಾನು ನಿಮಗೆ ರೀಚ್ ಔಟ್ ಆಗಬೇಕು. ಕ್ಲೋಸ್ ದ ಡೀಲ್ ಆ್ಯಂಡ್ ಆಪ್ಟಿಮೈಸ್ ಫಾರ್ ಸೇಲ್. ಸೊ ಇದನ್ನು ನಾವು ಸೇಲ್ಸ್ ಎನೇಬಲ್ಮೆಂಟ್ ಪ್ರೊಸೆಸ್ ಅಂತ ಕರಿತೀವಿ. ಅದಂದರೆ ಏನಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಓಕೆನಾ. ಕ್ಲೋಸ್ ದ ಡೀಲ್ ಅಂದರೆ ಇದೆಲ್ಲ ಆದಮೇಲೆ ನಾನು ನಿಮ್ಮ ಆಫೀಸ್ಗೆ ಬರ್ತೀನಿ, ನಾವು 1-to-1 ಕಾಲ್ ಬರ್ತೀವಿ. ಆ 1-to-1 ಕಾಲ್ ಆದಮೇಲೆ ವಿಲ್ ಕ್ಲೋಸ್ ದ ಡೀಲ್. ಸೊ ಇದು ಪ್ಲೇ ಬುಕ್, B2B ಮಾರ್ಕೆಟಿಂಗ್. ಓಕೆನಾ. ಇದ್ರ ಬಗ್ಗೆ ಒಂದೊಂದಾಗಿ ನಾನು ನೆಕ್ಸ್ಟ್ ವಿಡಿಯೋ ಹೇಳ್ತಾ ಹೋಗ್ತೀನಿ. ಓಕೆನಾ. ಬಟ್ ಸದ್ಯಕ್ಕೆ ಈ ಪ್ಲೇ ಬುಕ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಓಕೆನಾ. ಅಕಸ್ಮಾತ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ಆ್ಯಂಡ್ ದಯವಿಟ್ಟು ಪ್ಲೀಸ್ ಆ ಪಕ್ಕದ ಬೆಲ್ ಬಟನ್ ಹಾಕೋದು ಕೂಡ ಮರಿಬೇಡಿ. ಆ್ಯಂಡ್ ಆಲ್ಸೋ ಈ ವಿಡಿಯೋ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಈ ವ್ಯಾಲ್ಯೂಬಲ್ ಕಾಂಟೆಂಟ್ ಜಾಸ್ತಿ ರೀಚ್ ಆಗಬೇಕು. ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಅದನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ನನ್ನ ಗೂಗಲ್ ಆ್ಯಡ್ಸ್ ಕೋರ್ಸ್ ಎನ್ರೋಲ್ ಆಗೋದು ಮರಿಬೇಡಿ. ಸೊ ದಟ್ ನಿಮಗೆ ಹಲವಾರು ಡಿಜಿಟಲ್ ಮಾರ್ಕೆಟಿಂಗ್ ಈ 2025 ನಿಮ್ಮ ಕರಿಯರ್ನ ಬ್ರೈಟ್ ಮಾಡ್ಕೋಬೋದು. ದಯವಿಟ್ಟು ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಸೊ ದಟ್ ಇಡೀ ವರ್ಲ್ಡ್, ಇಡೀ ಯೂನಿವರ್ಸ್ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ರೈಟ್. ಯಾವತ್ತೇ ಆಗಲಿ ನಾನು ವರ್ಷಕ್ಕೆ ₹1,00,000 ಖರ್ಚು ಮಾಡ್ತೀನಿ ಜಸ್ಟ್ ಟು ಲರ್ನ್ ಮೈ ಸೆಲ್ಫ್, ರೈಟ್. ನನ್ನ ಮೇಲೆ ನಾನೇ ಇನ್ವೆಸ್ಟ್ ಮಾಡಲಿಲ್ಲ ಅಂದರೆ ಬೇರೆಯವ್ರು ಯಾಕೆ ನನ್ನ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ರೈಟ್. ಸೊ ನಾನು ಕಲಿಯೋದಕ್ಕೆ ಅಂತ ನಾನು ಇನ್ವೆಸ್ಟ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಒಂದು ಇದರಲ್ಲಿ ಇನ್ವೆಸ್ಟ್ ಮಾಡಿ. ಈ ಒಂದು ಗೂಗಲ್ ಆಡ್ಸ್ ಕೋರ್ಸ್ ತೊಗೊಂಡು ನೀವೆಲ್ಲೂ ಅವಶ್ಯಕತೆ ಇಲ್ಲ. ಬೆಸ್ಟ್ ಕೋರ್ಸ್ ವಿತ್ ChatGPT ಇಂಟಿಗ್ರೇಟ್, ಕಂಪ್ಲೀಟ್ ಪ್ರಾಕ್ಟಿಕಲ್ ಆಗಿ ನಾನು ಕಂಪ್ಲೀಟಾಗಿ ಹೇಳ್ಕೊಟ್ಟಿನಿ. ದಯವಿಟ್ಟು ಕೋರ್ಸ್ನ ನೀವು ಚೆಕ್ಔಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಇನ್ನೊಂದು ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ನಾನು ನಿಮ್ಮ ಜೊತೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.